ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ನಾನು ಹಾಗಲಕಾಯಲ್ಲಿ ಒಂದು ತವಾ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಜಾಸ್ತಿ ಎಣ್ಣೆನೇ ಬಳಸಲ್ಲ. ಮೊದಲು 2 ಹಾಗಲಕಾಯಿನ ತಗೊಂಡು ಅದನ್ನು ರೌಂಡ್ ಶೇಪ್ ಆಗಿ ಹೆಚ್ಕೊಂಡಿದ್ದೀನಿ. ಮಧ್ಯದಲ್ಲಿರುವಂತಹ ಬೀಜಗಳನ್ನ ತೆಗೆದುಕೊಂಡಿದ್ದೀನಿ. ಅದನ್ನು ನೀರೊಳಗಡೆ ಹಾಕಿ ಒಂದು 10 ನಿಮಿಷ ಇಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಹಾಗಲಕಾಯಲ್ಲಿರುವ ಕಹಿ ಗುಣವನ್ನು ಹೋಗಲಾಡಿಸಲು ಇದನ್ನು ಸ್ವಲ್ಪ ಸಮಯ ನೀರಲ್ಲಿ ನೆನೆಸಬೇಕಾಗುತ್ತೆ. ನೀರಿನಿಂದ ಇದನ್ನೆಲ್ಲ ತೆಗೆದುಕೊಂಡು ಇನ್ನೊಂದು ಬೇರೆ ಪಾತ್ರೆಗೆ ಹಾಕೊತಾ ಇದ್ದೀನಿ. ಈ ಪಾತ್ರೆಗೆ ನಾವು ಮೊದಲನೇದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಚಾಟ್ ಮಸಾಲೆ, ಗರಂ ಮಸಾಲೆ ಮತ್ತು ಮೆಣಸಿನ ಪುಡಿ, ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಇವೆಲ್ಲವೂ ಇದಕ್ಕೆ ರುಚಿನ ಇನ್ನೊಂದಷ್ಟು ಹೆಚ್ಚಿಗೆ ಮಾಡುತ್ತೆ. ಇದೆಲ್ಲವನ್ನು ಮಿಕ್ಸ್ ಮಾಡೋದಕ್ಕೆ ಯಾವುದೇ ನೀರಿನ ಅವಶ್ಯಕತೆ ಇರೋದಿಲ್ಲ. ಅದರಲ್ಲಿರುವಂತಹ ನೀರೇ ತುಂಬಾ ಈಚೆ ಬಿಟ್ಕೊಳ್ಳುತ್ತೆ ಇದು. ಹೀಗೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಯಾನನ್ನ ನಾವು ಒಲೆ ಮೇಲೆ ಇಟ್ಕೋತೀವಿ. ಪ್ಯಾನ್ ಇರ್ಬೋದು, ಇಲ್ಲ ತವಾ ಇಟ್ಕೊಬೋದು. ಅದಕ್ಕೆ 1 ಸ್ಪೂನು ಅಥವಾ 2 ಸ್ಪೂನು ಎಣ್ಣೆನ ಹಾಕಿ ಹೀಗೆ ಮಿಕ್ಸ್ ಮಾಡಬೇಕು. ಇದಾದ ಮೇಲೆ ಈ ರೌಂಡಾಗಿ ನಾವು ಹೆಚ್ಕೊಂಡಿರುವಂತಹ ಹಾಗಲಕಾಯಿಗಳನ್ನ ಒಂದೊಂದಾಗಿ ಇಟ್ಕೊಂಡು ಬರ್ತಾ ಇದ್ದೀನಿ. ಇದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮೊಸರನ್ನದ ಜೊತೆ ಇಲ್ಲ ಊಟ ಮಾಡಬೇಕಾದ್ರೆ ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬರೀ ಹಾಗೇನೂ ಕೂಡ ಇದನ್ನು ನಾವು ತಿನ್ಬೋದು. ಇದಕ್ಕೆ ಜಾಸ್ತಿ ಯಾವುದೇ ಎಣ್ಣೆನ ನಾವು ಬಳಸಲ್ಲ. ಹೀಗೆ ಮಾಡೋದ್ರಿಂದ ಎಣ್ಣೆಗೆ ಹಾಕಿ ಕರಿಯೋ ಅವಶ್ಯಕತೆಯೂ ಇರಲ್ಲ. ಇದೆಲ್ಲವನ್ನು ಹಾಕಿದ ಮೇಲೆ ಇದ್ರ ಮೇಲೆ ಒಂದು ಪ್ಲೇಟ್ನ ನಾವು ಮುಚ್ತಾ ಇದ್ದೀನಿ. ಮುಚ್ಚಿದ ನಂತರ ಒಂದಷ್ಟು ಬೆಂದಿರುವಂತಹ ಈ ಹಾಗಲಕಾಯಿನ ಉಲ್ಟಾ ಆಗಿ ದಬಾಕ್ತಾ ಇದ್ದೀನಿ. ಇದನ್ನು ಎರಡೂ ಕಡೆಯೂ ಕೂಡ ನಾವು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಕ್ರಂಚಿಯಾಗಿ ರುಚಿಯಾಗಿರುತ್ತೆ. ಈಗ ಆಲ್ರೆಡಿ ಕ್ರಂಚಿಯಾಗಿರುವಂತಹ ಈ ಹಾಗಲಕಾಯಿ ಫ್ರೈ ರೆಡಿಯಾಗಿದೆ. ಇದನ್ನು ಕರೇಲಾ ಫ್ರೈ ಅಂತ ಕೂಡ ಹೇಳ್ತಾರೆ. ಇದು ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.